ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ಲರೂ ಒಂದು ರೀತಿ ಯಾವುದೋ ಒಂದು ಪರ್ಟಿಕ್ಯುಲರ್ ಜಾತಿಗೆ ಸೀಮಿತವಾದವರು ಅಂತ ಹೇಳಿ ಲಿಮಿಟ್ ಮಾಡ್ತಿದ್ದಾರೆ. ಸೊ ನಾವು ದಲಿತರು ಕೂಡ ಹಾಗೆ ಮಾಡಿದ್ವಿ. ದಲಿತ ಸೂರ್ಯ, ದಲಿತ ಸಿಂಹ, ದಲಿತರ ವಿಮೋಚಕ, ದಲಿತ 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 ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬ್ರ್ಯಾಂಡ್ ಮಾಡಿದ್ದೀವಿ. ಅಷ್ಟೇನಾ ಬಾಬಾ ಸಾಹೇಬರು ಅಂತ? ಯಾವ ಕಾರಣಕ್ಕೆ ಹೀಗಾಯ್ತು ಇದನ್ನ ಯೋಚನೆ ಮಾಡ್ತಿರುವಾಗ ನಾನು ಇವತ್ತು ನಮ್ಮ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಒಂದೆರಡು ಸ್ಟೇಟ್ಮೆಂಟ್ ಅನ್ನ ತಗೊಂಡು ಬಂದಿದ್ದೀನಿ. ಅದನ್ನ ನಿಮ್ಮ ಮುಂದೆ ಓದ್ಬೇಕಂತ ಅನ್ಸುತ್ತೆ. ಅದಕ್ಕಿಂತ ಅಥೆಂಟಿಕ್ ಆಗಿ ಬೇರೆ ಏನು ಹೇಳಬೇಕಾಗಿಲ್ಲ ಬಾಬಾ ಸಾಹೇಬ್ರ ಬಗ್ಗೆ. ಅದನ್ನ ಓದಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ. ನಾನು ಓದ್ತೀನಿ ನೋಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಅಟಲ್ ಬಿಹಾರಿ ವಾಜಪೇಯಿ ಅವರು ಬರ್ತಿರೋದು. Dr. Baba Saheb Ambedkar, the great son of Mother India, will always be remembered with respect because of his great personality and timeless work. His profound erudition, his transparent authenticity, his extraordinary eloquence, his extraordinary organization skills, and his strong determination to fight against injustice easily established him as a great man of history. Dr. Ambedkar was born as a Dalit, lived for Dalits, fought for Dalits, attained nirvana thinking about the welfare of Dalits till his last moment. But to call him a Dalit or a Harijan leader on this basis would be doing great injustice to him. He was one of our greatest national leader and will be counted like Martin Luther King as a liberator. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿರುವಂತ ಮಾತು. ಸೊ ಇದು ಹೌದಾ ಅಂತ ನೋಡ್ಬೇಕು. ಇದನ್ನ ಬಾಬಾ ಸಾಹೇಬರ ಹೋರಾಟದ ಹೆಜ್ಜೆಗಳನ್ನ ನಾವು ಗುರುತಿಸ್ಕೊಂಡ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿರುವಂತಹ ಈ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಪ್ಪುತ್ತಾ ಅಂತ. ನಾನೊಬ್ಬ ಅಂಬೇಡ್ಕರ್ ವಾದಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರ ಪರವಾಗಿ, ಶೋಷಿತರ ಪರವಾಗಿ, ವಿಶೇಷವಾಗಿ ಅಸ್ಪೃಶ್ಯರ ಪರವಾಗಿ ಹೋರಾಟ ಮಾಡಿದ್ದು, ಅವ್ರ ಪರವಾಗಿ ನಿಂತಿದ್ದು, ಅವ್ರ ಪರವಾಗಿ ಸಂವಿಧಾನದಲ್ಲಿ ಒಂದಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದು, ಇದೆಲ್ಲವೂ ನಿಜ. ಆದ್ರೆ ಇದನ್ನೆಲ್ಲ ಮಾಡಿದ್ದು ಯಾಕೆ ಅಂತ ನಮ್ಮ ಸಹೋದರಿ ಹಾಡು ಹೇಳುವಾಗ ನನಗೆ ಹಂಗನ್ನಿಸ್ತದು. ಎಲ್ಲ ಸೀಮೋಲ್ಲಂಘನ ಮಾಡಿ ಸಾಮರಸ್ಯದ ಕಡೆಗೆ ನಮ್ಮ ರಾಷ್ಟ್ರವನ್ನ ಕೊಂಡೊಯ್ಯಬೇಕು ಅನ್ನೋದು ಮೂಲ ಧಾತು, ಹಾಡಿನ ಮೂಲ ಧಾತು ಅದು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯರ ಪರವಾಗಿ, ಶೋಷಿತರ ಪರವಾಗಿ ಏನೆಲ್ಲ ಹೋರಾಟ ಮಾಡಿದ್ದಾರೆ, ಏನೆಲ್ಲ ಟೀಕೆಗಳನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ, ವಿರೋಧಗಳನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಅವ್ರನ್ನ ಟೀಕೆ ಮಾಡಿದವ್ರಿಗೆ, ಅವ್ರನ್ನ ವಿರೋಧ ಮಾಡಿದವ್ರಿಗೆ, ಅವ್ರನ್ನ ಅನ್ಯಾಯ ಮಾಡಿದವ್ರಿಗೆ ಬಾಬಾ ಸಾಹೇಬ್ ಅಂತರಾಳದಲ್ಲಿ ಏನಿತ್ತು ಅಂತಂದ್ರೆ ಈ ಹಾಡಿನ ಸಾರಾಂಶ ಇತ್ತು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಅಲ್ಲಿ ಲಾಸ್ಟ್ ಅಲ್ಲಿ ಇದನ್ನ ಮಾತಾಡ್ತಾರೆ. ನಾನು ಲಾಸ್ಟ್ ಅಲ್ಲಿ ಅದನ್ನ ಓದಿ ಹೇಳ್ತೀನಿ.
ನಮ್ಮ ದೇಶ, ವಿಶೇಷವಾಗಿ ಭಾರತ, ಇಡೀ ಜಗತ್ತಿನಲ್ಲೇ ಬಹಳ ವಿಶೇಷ ಸ್ಥಾನ ಇರುವಂತಹ ದೇಶ ಇದು. ಇಂಥ ದೇಶದಲ್ಲಿ 6,000 ಜಾತಿಗಳು ಹೇಗೆ ಸೃಷ್ಟಿ ಆಯ್ತು ಅಂತ, 6,000 ಜಾತಿಗಳು ಇದು ಜಾತಿ ಪದ್ಧತಿ ಅನ್ನೋ ರೂಪದಲ್ಲಿ ಸೃಷ್ಟಿಯಾಗಕ್ ಮೊದಲು ಇರ್ಲಿಲ್ವಾ? ಅಂದ್ರೆ ನನ್ನ ಅಧ್ಯಯನದ ಪ್ರಕಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನದ ಪ್ರಕಾರ ಇದು ಇತ್ತು. ನಾವಿವತ್ತೇನು ಗ್ರಾಮಾಂತರ ಪ್ರದೇಶದಲ್ಲಿ ಜಾತಿಗಳನ್ನ ನೋಡ್ತಾ ಇದ್ದೀವಿ, ಅವೆಲ್ಲವೂ ಮೂಲದಲ್ಲಿ ಒಂದು ಸ್ಕಿಲ್ಡ್ ಗ್ರೂಪ್ಸ್. ಅದು ಸಮಾಜಕ್ಕೆ ಬೇಕಾದಂತಹ ವಸ್ತುಗಳನ್ನ, ಸರಕು ಸೇವೆಗಳು ಅಂತ ನಾವೇನ್ ಮಾತಾಡ್ತೀವಿ, ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಎಕನಾಮಿಕ್ಸ್ ಅಲ್ಲಿ, ಸಮಾಜಕ್ಕೆ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದಂತ ಸಮುದಾಯಗಳಿವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ 7th ವಾಲ್ಯೂಮ್ ಅಲ್ಲಿ ಹೂ ಆರ್ ದ ಶೂದ್ರಸ್, ವೈ ದೇ ಬಿಕೇಮ್ 4th ವರ್ಣ ಇನ್ ಇಂಡೋ ಆರ್ಯನ್ ಸೊಸೈಟಿ ಅನ್ನೋ ಪುಸ್ತಕದಲ್ಲಿ ಇದನ್ನ ಹೇಳಿದ್ದಾರೆ. ಅದೇ ಪುಸ್ತಕದಲ್ಲಿ 2ನೇ ಪಾರ್ಟ್ ಹೂ ಆರ್ ದ ಅನ್ಟಚಬಲ್ಸ್, ವೈ ದೇ ಬಿಕೇಮ್ ಅನ್ಟಚಬಲ್ಸ್ ಅನ್ನೋ ಪುಸ್ತಕನ ಅಧ್ಯಯನ ಮಾಡಿದ್ರೆ ಈ ಸೂಕ್ಷ್ಮಗಳು ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ವೃತ್ತಿ ಆಧಾರಿತ ಉತ್ಪಾದಕ ಘಟಕಗಳು ಅನ್ಬೋದು, ಉತ್ಪಾದಕ ಗುಂಪುಗಳು ಅನ್ಬೋದು, ಅವೆಲ್ಲ ಇತ್ತು. ಅವೆಲ್ಲವೂ ಸ್ಟ್ಯಾಟಿಕ್ ಆಗಿರ್ಲಿಲ್ಲ ಒಂದು ಕಾಲದಲ್ಲಿ. ದೇವರೇ ಡೈನಮಿಕ್ ಗ್ರೂಪ್. ಮಡಿಕೆ ಮಾಡ್ತಕ್ಕಂತ ತಂತ್ರಜ್ಞಾನ ಗೊತ್ತಿರೋನು ಮೇಷ್ಟ್ರಾಗ್ಬೋದಿತ್ತು. ಮೇಷ್ಟ್ರ ಮಗ ಕ್ಷೌರಿಕ ಆಗ್ಬೋದಿತ್ತು. ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಇರಲಿಲ್ಲ. ನಮ್ದು ತುಂಬಾ ಡೈನಮಿಕ್ ಸೊಸೈಟಿ. ಪ್ರಾಚೀನ ಭಾರತಕ್ಕೆ ಹೋಗಿ ನೋಡಿದ್ರೆ ಡೈನಮಿಕ್ ಸೊಸೈಟಿ, ನಮ್ದು ಸ್ಟ್ಯಾಟಿಕ್ ಅಲ್ಲ. ಯಾವುದೋ ಒಂದು ಕಾಲಘಟ್ಟದಲ್ಲಿ, ಮೇ ಬಿ 2,000 ವರ್ಷದ ಹಿಂದೆ, ಆ ಡೈನಮಿಕ್ ಸೊಸೈಟಿನ ಸ್ಟ್ಯಾಟಿಕ್ ಆಗಿ ಮಾಡ್ಬಿಟ್ರು. ಅದು ಯಾವಾಗ ಸ್ಟ್ಯಾಟಿಕ್ ಆಯ್ತು ಅಂದ್ರೆ ಸ್ಥಾವರ ಆಗೋಯ್ತು, ಅಲ್ಲಿಂದ ಆ ಸಮುದಾಯದೊಳಗಡೆ ಯಾರ್ಯಾರು ಹುಟ್ಟತಾರೋ, ಯಾರ್ಯಾರು ಆ ವೃತ್ತಿ ಮಾಡ್ತಾರೋ ಅದೇ ವೃತ್ತಿ ಮಾಡಬೇಕು, ಅದೇ ಜಾತಿ ಆಗ್ಬಿಡ್ತು. ಸೊ ಇದರ ಅಡ್ವಾಂಟೇಜ್ ಅನ್ನ 1,000 ವರ್ಷಗಳ ಕಾಲ ವಿದೇಶಿಯರು ಬಳಸ್ಕೊಂಡಿದ್ದಾರೆ. ನನ್ಗೆ ಗೊತ್ತಿಲ್ಲ, ಯಾರಾದ್ರೂ ಬಲ್ಲವರು ಹೇಳಬೇಕು. ಪ್ರಪಂಚದ ಯಾವ ದೇಶನೂ 1,000 ವರ್ಷಗಳ ಗುಲಾಮಗಿರಿಗೆ ಒಳಗಾಗಿದೆ. ಆದ್ರೆ ನಮ್ಮ ದೇಶ ಮಾತ್ರ 1,000 ವರ್ಷ. 800 ವರ್ಷ ಮೊಘಲರ ಆಳ್ವಿಕೆಯಲ್ಲಿ, 200 ವರ್ಷ ಬ್ರಿಟಿಷರ ಆಳ್ವಿಕೆಯಲ್ಲಿ ಸಿಕ್ಕಾಕೊಂಡು ಏನಿದ್ದು ಡೈನಮಿಕ್ ಸೊಸೈಟಿ ಸ್ಟ್ಯಾಟಿಕ್ ಆಯ್ತಲ್ಲ, ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಲಿಕ್ಕೆ ಬೇಕಾದಂತ ಕೆಲಸವನ್ನ ಅವ್ರು ಮಾಡಿದ್ರು. ಸೊ ಆಧುನಿಕ ಭಾರತದಲ್ಲಿ ಬಾಬಾ ಸಾಹೇಬರು ಚಳವಳಿಗೆ ಪ್ರಾರಂಭ ಶುರು ಆದಾಗ ಇದನ್ನೆಲ್ಲ ಅಧ್ಯಯನ ಮಾಡಿಕೊಂಡೇ ಬಂದಿದ್ದವರು. ಅಧ್ಯಯನ ಮಾಡ್ಕೊಂಡು ಬಂದು ನಮ್ಮ ದೇಶದ ಜಾತಿ ವ್ಯವಸ್ಥೆಗೆ ಅಥವಾ ಜಾತಿ ಪದ್ಧತಿಗೆ, ಜಾತಿನೇ ಬೇರೆ, ಜಾತಿ ವ್ಯವಸ್ಥೆನೇ ಬೇರೆ. ಜಾತಿ ಅನ್ನೋದು ಅಪಾಯ ಅಲ್ಲ, ಜಾತಿ ಪದ್ಧತಿ ಇದೆಯಲ್ಲ ಅದು ಅಪಾಯ. ಜಾತಿ ಅಂದ್ರೆ 6,000 ಜಾತಿಗಳಿವೆ. ಜಾತಿ ಪದ್ಧತಿ ಅಂದ್ರೆ ಒಂದ್ ಜಾತಿನ ಇನ್ನೊಂದ್ರ ಮೇಲೆ ಇನ್ನೊಂದ್ರ ಮೇಲೆ ಇನ್ನೊಂದ್ರ ಮೇಲೆ ಜೋಡಿಸೋದು, ಅದು ಜಾತಿ ಪದ್ಧತಿ. ಮಾನ್ಯವರು ಕಾಂಶಿರಾಮ್ ಸಾಹೇಬರು ನಮ್ಗೆ ಪಾಠ ಮಾಡುವಾಗ ಹೇಳ್ತಿದ್ರು, ಐ ವಿಲ್ ಯೂಸ್ ದ ಕಾಸ್ಟ್ ಟು ಡೆಸ್ಟ್ರಾಯ್ ಕಾಸ್ಟಿಸಮ್.
ಸೊ ಅದನ್ನೇ ಬಳಸಬೇಕಾಗಿದೆ ಇವತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಮಾಡಿದ್ದು ಅದೇ ತಂತ್ರ. ಸೊ ಅವರು ಎಂಟ್ರಾದಾಗ ಫಸ್ಟ್ ಪಬ್ಲಿಕ್ ಅಪಿಯರೆನ್ಸ್ 1918. ಭಾರತ ದೇಶದಲ್ಲಿ ರಾಜಕೀಯ ಸುಧಾರಣೆಗಳನ್ನ ಮಾಡಬೇಕು ಅಂತ ಪ್ರತಿ 10 ವರ್ಷಕ್ಕೆ ಒಂದು ಕಾನೂನನ್ನ ತಂದಿದ್ದಾರೆ ಬ್ರಿಟಿಷರು. ಅದರಲ್ಲಿ 1909 ಕಾಯ್ದೆ ಬಹಳ ನಿರ್ಣಾಯಕವಾದಂಥದ್ದು. ಮತ್ತೆ 1919 ಕಾಯ್ದೆ, ನೆಕ್ಸ್ಟ್ 1935 ಕಾಯ್ದೆ. ಈ ನಡುವೆ ಸಂಪ್ರದಾಯಸ್ಥ ಹಿಂದೂಗಳು ಸಹ, ನೇರವಾಗಿ ಹೇಳೋದಾದ್ರೆ ಸಂಪ್ರದಾಯಸ್ಥ ಬ್ರಾಹ್ಮಣರು ಸಹ ಆ ಸಂಪ್ರದಾಯಗಳನ್ನ ದಾಟುವಂತಹ ಘಟನಾವಳಿಗಳು ನಡೆದಿದೆ. ನೀವು ಸಾವರ್ಕರ್ ಅವರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದ್ರೆ, ಕಟ್ಟ ಸಂಪ್ರದಾಯವಾದಿ ಬ್ರಾಹ್ಮಣ ಆಗಿದ್ದವರು ಬ್ರಾಹ್ಮಣರಿಂದನೇ ದೂಷಣೆಗೊಳಗಾಗ್ತಾರೆ. ನಿಮಗೆ ಯಾವ ಸಮುದಾಯದಲ್ಲಿ ಯಾವ ದೊಡ್ಡ ವಿಮೋಚಕ ಬಂದ್ರು ಅಷ್ಟು ಸುಲಭವಾಗಿ ಸಮಾಜ ಒಪ್ಕೊಳ್ಳಲ್ಲ. ಹಾಗಾಗಿ ದೂಷಣೆಗೆ, ಟೀಕೆ, ಟಿಪ್ಪಣಿಗೆ ಒಳಗಾಗಿದ್ದಾರೆ. ಸೊ 1909 1935 ಕಾಯ್ದೆ ಒಳಗಡೆ ಸಾಕಷ್ಟು ಸಮಾಜ ಸುಧಾರಣೆ ಕಾರ್ಯಗಳು ನಡೆದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶೇಷ ಏನು ಇದರಲ್ಲಿ? ಮಹಮ್ಮದ್ ಅಲಿ ಜಿನ್ನಾ ಇದ್ರು, ಮಹಾತ್ಮ ಗಾಂಧೀಜಿ ಇದ್ರು, ಕಾಂಗ್ರೆಸ್ ಚಳವಳಿ ನಡೀತಾ ಇತ್ತು. ಇದ್ರ ನಡುವೆ ಬಾಬಾ ಸಾಹೇಬರ ವಿಶೇಷ ಏನು? ನನ್ನ ಪ್ರಾರಂಭದಲ್ಲೇ ಹೇಳಿದೆ, ದಲಿತರಿಗೆ, ಅಸ್ಪೃಶ್ಯರಿಗೆ, ಶೋಷಿತರಿಗೆ ಅನೇಕ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿ ಹಿಂದೂ ಸಮಾಜದ ವಿರೋಧ ಕಟ್ಕೊಂಡ್ರು, ಹಿಂದೂಗಳು ಅವ್ರನ್ನ ಟೀಕೆ ಮಾಡಿದ್ರು. ಇದೆಲ್ಲವೂ ನಿಜ. ಆದ್ರೆ ಒಂದು ಸತ್ಯ ಏನು ಅಂತಂದ್ರೆ, ಬಾಬಾ ಸಾಹೇಬರು ಶೋಷಿತರನ್ನ ವಿಮೋಚನೆ ಮಾಡಲಿಕ್ಕೆ ಮಾಡಿಕೊಂಡಂತ ಹೋರಾಟದ ಮಾರ್ಗಗಳು ಅಲ್ಟಿಮೇಟ್ಲಿ ಎಲ್ಲಿಗೆ ತಲುಪೋದಕ್ಕೆ ಅಂತಂದ್ರೆ, ಮೇನ್ ಸ್ಟ್ರೀಮ್ ರಾಷ್ಟ್ರದ ಮುಖ್ಯವಾಹಿನಿಗೆ ಇವರು ಮರ್ಜ್ ಆಗ್ಬೇಕು ಅಂತ, ಇವ್ರನ್ನ ಪ್ರತ್ಯೇಕ ಮಾಡಬೇಕು ಅಂತ ಅಲ್ಲ. ಇದು ಅವರ ಗುರಿ. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕೊನೆಯ 2 ಭಾಷಣದಲ್ಲಿ ಮಾತಾಡಿದ್ದಾರೆ. ಕಳೆದ ಬಾರಿ ವಿಜಯದಶಮಿ ದಿನ ನಾಗ್ಪುರದಲ್ಲಿ ಮೋಹನ್ ಭಾಗವತ್ ಜಿ ಇದನ್ನು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ 2 ಭಾಷಣ, ಸಂವಿಧಾನ ರಚನಾ ಸಭೆಯ 2 ಭಾಷಣಗಳನ್ನ ನಾವೆಲ್ಲ ಓದ್ಬೇಕು ಅಂತ. ನೀವು ಸಂಘದ ಕಾರ್ಯಕರ್ತರು, ಪ್ರಮುಖರೆಲ್ಲ ಇದ್ದೀರಿ, ಇದನ್ನ ಓದಿ ಒಂದ್ಸತಿ. ಅದನ್ನ ನಾನು ಓದಿ ಹೇಳ್ತೀನಿ. ಸೊ ಬಾಬಾ ಸಾಹೇಬ್ರ ಇಡೀ ಹೋರಾಟ ಏನು 6000 ಜಾತಿಗಳಾಗಿ ಛಿದ್ರ ಆಗೋಗಿತ್ತೋ ಅದರ ಅಡ್ವಾಂಟೇಜ್ ನ ಮೊಘಲರು, ಬ್ರಿಟಿಷರು ತಗೊಂಡು ಅದನ್ನ ಇನ್ನೂ ಗಟ್ಟಿ ಮಾಡಕ್ ಹೊರಟಿದ್ರಲ್ಲ, ಅದನ್ನ ಸರಿ ಮಾಡುವಂತ ಕೆಲಸ ಅದು. ಈ ಪ್ರೈಮಾ ಫೇಸಿ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಹೇಗೆ ನಮ್ಮ ಸಮಾಜ ರಿಯಾಕ್ಟ್ ಮಾಡುತ್ತೆ ಅಂತ. ಕಾಳಾರಾಮ್ ದೇವಸ್ಥಾನ ಪ್ರವೇಶ ಮಾಡೋ ಚಳವಳಿ 30ರ ದಶಕದಲ್ಲಿ, ದೇವಸ್ಥಾನ ಪ್ರವೇಶ ಚಳವಳಿಗೆ ಹೋರಾಟ ಕೈಗೆತ್ತಿಕೊಂಡಾಗ ಬಾಬಾ ಸಾಹೇಬರು ಹಿಂದೂಗಳು ವಿರೋಧಿಸ್ಬಿಟ್ರು, ಅದನ್ನ ಸಂಪ್ರದಾಯಸ್ಥರು ವಿರೋಧಿಸ್ಬಿಟ್ರು. ಎಷ್ಟರ ಮಟ್ಟಿಗೆ ವಿರೋಧ ಆಯ್ತು ಅಂತಂದ್ರೆ, ಅವತ್ತೇನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸ್ವಲ್ಪ ಪ್ರಜ್ಞೆ ತಪ್ಪಿದ್ರೆ, ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ರೆ ಅದಕ್ಕೆ ರಿಯಾಕ್ಟ್ ಮಾಡಿ ಅಂದ್ಬಿಟ್ಟಿದ್ರೆ, ಬಾಬಾ ಸಾಹೇಬರ ಚಳವಳಿ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಕೋರ್ಟ್ ಹೋಯ್ತು ಕೇಸು, ಕೋರ್ಟ್ ಅಲ್ಲಿ ಸೆಟಲ್ಮೆಂಟ್ ಆಗುತ್ತೆ ಫೈನಲಿ. ದೇವಸ್ಥಾನ ಸಾರ್ವಜನಿಕ ಸ್ಥಳ, ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತ ತೀರ್ಮಾನ ಆಗುತ್ತೆ. ಅದು ತೀರ್ಮಾನ ತಗೊಳಕ್ಕೆ 40ರ ದಶಕದವರೆಗೂ ಹೋಗುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ನಿಂತು ನೋಡ ನಮ್ಮ ಹೆಣ್ಮಗಳಿಗೆ ಏನನ್ಸುತ್ತೆ ಅಂದ್ರೆ, ಸ್ಟುಪಿಡ್, ಇದೇನ್ ಮಹಾ ಅಂತ ಅನಿಸ್ತಿರ್ತದೆ ಅವಳಿಗೆ. ಈ ಕಾಲದಲ್ಲಿ ಯೋಚನೆ ಮಾಡುವಾಗ, ಆ ಕಾಲದಲ್ಲಿ ಅದನ್ನೇ ತಪ್ಪಿಕೊಂಡು ಕೂತಿದವ್ರಿಗೆ ಕಷ್ಟ, ಅಷ್ಟು ಸುಲಭ ಬಿಡುಗಡೆ ಮಾಡೋಕ್ಕಾಗಲ್ಲ. ನಾವು ಮೆಡಿಟೇಷನ್ ಮಾಡುವಾಗ ರ್ಯಾಪಿಡ್ ಬ್ರೀತಿಂಗ್ ಮಾಡಿ ನಿಲ್ಲಿಸ್ಬಿಟ್ರೆ ದೇಹ ಕೂಲ್ ಆಗುತ್ತಲ್ಲ, ಆ ಪ್ರಕ್ರಿಯೆನೇ ಇದು.
ಕೊನೆಗೆ ಸಕ್ಸಸ್ ಆದ್ರು ಬಾಬಾ ಸಾಹೇಬರು. ಆ ಕಾಲಘಟ್ಟದಲ್ಲೇ ಸಾವರ್ಕರ್ ದೇವಸ್ಥಾನ ಪ್ರವೇಶ ಚಳವಳಿ ಶುರು ಮಾಡಿದ್ರು. ಅವ್ರನ್ನೇನು ಒಪ್ಕೊಂಡ್ರ, ಓ ನಮ್ಮವನು ಇವನು ಅಂತ ಒಪ್ಕೊಂಡ್ರು ಅಂದ್ಕೊಂಡಿದ್ದೀರಾ? ಒಪ್ಲಿಲ್ಲ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಸಾವರ್ಕರ್ ನಿಮ್ ದೇವಸ್ಥಾನಕ್ಕೆ ಮುಸಲ್ಮಾನರು ಬಂದ್ರೆ ನಿಮ್ಗೇನು ಅಭ್ಯಂತರ ಇಲ್ಲ, ಕ್ರೈಸ್ತರು ಬಂದ್ರೆ ನಿಮ್ಗೇನು ಅಭ್ಯಂತರ ಇಲ್ಲ, ಒಬ್ಬ ಮಹರ್, ಒಬ್ಬ ಮಾಂಗ್, ಒಬ್ಬ ಚಮಾರ್ ಬಂದ್ರೆ ನಿಮ್ ದೇವರು ಮೈಲಿಗೆ ಆಗಿರುತ್ತಲ್ವಾ? ನಾನು ಹೇಳ್ತೀನಿ, ಮಹರ್ ಮಾಂಗ್ ಈ ಮಣ್ಣಿನ ಮಕ್ಕಳು, ಅವ್ರಿಗೆ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಹಕ್ಕಿದೆ. ಅವ್ರು ಬಂದ್ರೆ ದೇವರು ಮೈಲಿಗೆ ಆಗಲ್ಲ ಅಂತ ನನಗೆ ಗೊತ್ತಿದೆ. ನೀವು ಸಂಪ್ರದಾಯವಾದಿಗಳು ದೇವರು ಮೈಲಿಗೆ ಆಗುತ್ತೆ ಅಂತ ಏನಾದ್ರು ನೀವು ಅಂದ್ಕೊಂಡ್ರೆ, ನನ್ನ ಪ್ರಕಾರ ದೇವರೇ ಅಲ್ಲ ಅಂದ್ಬಿಟ್ರು. ಯಾರು ಹೇಳಿದ್ದು? ಸಾವರ್ಕರ್ ಹೇಳಿದ್ರು. ಆ ದೇವ್ರನ್ನ ನೀವೇ ಇಟ್ಕೊಳ್ಳಿ, ನೀವು ಅಲ್ಲಿಗೆ ಹೋಗ್ಬೇಡಿ ಅಂತ ಹೇಳಿ ಇವ್ರಿಗೆ ಪ್ರತ್ಯೇಕವಾದಂತ ದೇವಸ್ಥಾನ ಮಾಡಿದ್ರು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದು ಇದೇನೆ. ಒಂದು ರಾಷ್ಟ್ರದ ಕೆಲವು ಪ್ರಜೆಗಳಿಗೆ ಸಾರ್ವಜನಿಕವಾಗಿ ಹಕ್ಕುಗಳಿಲ್ಲ ಅಂದಾಗ ಅದನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಮೂಲಕ ರಾಷ್ಟ್ರ ಕಟ್ಟುವ ಕೆಲಸ ಮಾಡಿದ್ದಾರೆ ಅವರು. ಆ ಕಾಲದಲ್ಲಿ ಅದು ರಾಷ್ಟ್ರ ವಿರೋಧಿ, ಹಿಂದೂ ವಿರೋಧಿ ಅಂತ ಅನ್ನಿಸ್ತಿತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂಗಳ ವಿರೋಧಿನೂ ಆಗಿರ್ಲಿಲ್ಲ, ಬ್ರಾಹ್ಮಣರ ವಿರೋಧಿನೂ ಆಗಿರ್ಲಿಲ್ಲ. ರಾಷ್ಟ್ರ ಕಟ್ಟುವ ಕೆಲಸಕ್ಕೆ, ಐಕ್ಯತೆಯ ಕೆಲಸಕ್ಕೆ ಎಲ್ಲೋ ಧಕ್ಕೆ ಬರ್ತದೆ ಅಂದ್ರೆ ಇದನ್ನ ಸರಿ ಮಾಡ್ಬೇಕು ಅಂತ ಹೊರಟವರು. ನೋಡಿ, ಅವ್ರು ಬಳಸಿದಂತ ಸ್ಟ್ರಾಟಜಿಗಳಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ, ನನಗೆ ನೀವೆಲ್ಲ ಅದನ್ನ ಹೇಗೆ ನೋಡ್ತಿರೋ ಗೊತ್ತಿಲ್ಲ, ಈ ಅಡಲ್ಟ್ ಫ್ರಾಂಚೈಸ್ ಇದೆಯಲ್ಲ, ವಯಸ್ಕ ಮತದಾನ ಪದ್ಧತಿ ಇದೆಯಲ್ಲ, ವಯಸ್ಕ ಮತದಾನ ಪದ್ಧತಿ 1935ರ ಕಾಯ್ದೆಯಿಂದ ಬಂದಿದ್ದು. ಆಮೇಲೆ 1950ರಲ್ಲಿ ಸಂವಿಧಾನ ಬಂದಾಗ ಅಲ್ಲಿಗೆ ಸೇರಿಸಿದ್ರು ಅದನ್ನ. ಭಾರತದಲ್ಲಿ ಪೂರ್ಣ ಪ್ರಮಾಣದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕು ಅಂದ್ರೆ ನೀವು ವಯಸ್ಕ ಮತದಾನ ಪದ್ಧತಿಯನ್ನ ತನ್ನಿ ಅಂತ ಹೇಳಿದ್ದು ಫಸ್ಟ್ ಟೈಮ್ ಡಾಕ್ಟರ್ ಅಂಬೇಡ್ಕರ್. ಮಹಾತ್ಮ ಗಾಂಧಿನೂ ಹೇಳಿಲ್ಲ, ನೆಹರೂನು ಹೇಳಿಲ್ಲ, ಯಾರು ಹೇಳಿಲ್ಲ. ಇವತ್ತು ಎಲ್ಲರೂ ಕಾಂಗ್ರೆಸ್ನವರು ಏನ್ ಮಾತಾಡ್ತಾ ಇದ್ದಾರೆ? ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ ಅಂತ ಮಾತಾಡ್ತಾ ಇದ್ದಾರಲ್ಲ. ಈ ಜನ ವಯಸ್ಕ ಮತದಾನ ಪದ್ಧತಿ ಕೇಳಿದಾಗ ಅದನ್ನ ವಿರೋಧಿಸಿದ್ರು. ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು, ಅವರ ನೇತೃತ್ವದಲ್ಲಿ ಒಂದು ಟೀಮ್ ಕಟ್ಕೊಂಡು ಸೈಮನ್ ಆಯೋಗದ ಮುಂದೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಈಗ ನಮ್ಮ ದೇಶಕ್ಕೆ ಬೇಕಾಗಿಲ್ಲ, ಬ್ರಿಟಿಷರೇನು ಲಿಮಿಟೆಡ್ ಫ್ರಾಂಚೈಸ್ ತಂದಿದ್ದಾರೆ, ಸೀಮಿತ ಮತದಾನ ಪದ್ಧತಿ, ಅದೇ ಸರಿ ಇದೆ ಅಂತ ಹೇಳಿದವರು ಕಾಂಗ್ರೆಸ್ನವರು. ಅದು ಯಾರು? ಮೋತಿಲಾಲ್ ನೆಹರು ಹೇಳಿದ್ದು. ಬಾಬಾ ಸಾಹೇಬರು ವಯಸ್ಕ ಮತದಾನ ಪದ್ಧತಿ ತರಬೇಕು. ಅಲ್ಲಿವರೆಗೆ ಮತದಾನ ಪದ್ಧತಿ ಅನ್ನೋದು ಬಹಳ ಸೀಮಿತವಾಗಿತ್ತು. ವಿಶೇಷ ಅಂದ್ರೆ ನನಗೆ ಹೆಮ್ಮೆ ಅನ್ಸೋದು ಏನು ಅಂತಂದ್ರೆ, ಈ ಮತದಾನದ ಮೂಲಕ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಪದ್ಧತಿನ ಮೊಟ್ಟ ಮೊದಲು ಜಾರಿಗೆ ತಂದವರು ಮೈಸೂರು ಸಂಸ್ಥಾನದ ಒಡೆಯರು. ಚಾಮರಾಜ ಒಡೆಯರು 1881ರಲ್ಲೇನೆ ಪ್ರಜಾಪ್ರತಿನಿಧಿ ಸಭೆ ನೇಮಕ ಮಾಡಿದ್ರು. ಆ ಪ್ರಜಾಪ್ರತಿನಿಧಿ ಸಭೆಗೆ ಒಂದಷ್ಟು ಗುಂಪುಗಳನ್ನ ನಾಮಕರಣ ಮಾಡ್ತಿದ್ರು. ನಾಮಕರಣ ಮಾಡ್ತಿದ್ದಂತ ಪದ್ಧತಿ ಹೋಗಿ ಆಯ್ಕೆ ಮಾಡುವಂತ ಪದ್ಧತಿ ಬಂತು. ಯಾರ್ಯಾರು ಎಲಿಜಿಬಲ್ ಆದ್ರು ಅಂತಂದ್ರೆ, ಯಾರು ಗ್ರಾಜುಯೇಟ್ಸ್ ಇದ್ದಾರೋ ಅವರು, ಯಾರು ದೊಡ್ಡ ದೊಡ್ಡ ಜಮೀನ್ದಾರ್ ಇದ್ದಾರೋ ಅವ್ರಿಗೆ ಮತದಾನದ ಹಕ್ಕು, ಯಾರು ಸರ್ಕಾರಕ್ಕೆ ತೆರಿಗೆ ಕಟ್ಟುವಷ್ಟು ವ್ಯಾಪಾರ ವಹಿವಾಟು ಮಾಡ್ತಾರೋ ಅವರು. ಈ ಮೂರು ಗುಂಪುಗಳಿಗೆ ಮತದಾನದ ಹಕ್ಕಿತ್ತು. ಭಾರತದ ಯಾವ ಮಹಿಳೆಯರಿಗೂ ಮತದಾನದ ಹಕ್ಕಿರಲಿಲ್ಲ ಆ ಕಾಲದಲ್ಲಿ. ಇನ್ನು ದಲಿತರು ಗ್ರಾಜುಯೇಟ್ಸ್ ಇದಾರ, ದಲಿತರು, ಓಬಿಸಿಗಳು, ಇನ್ಕ್ಲೂಡಿಂಗ್ ಶೂದ್ರಸ್,
ಒಕ್ಕಲಿಗರಲ್ಲಿ ಲಿಂಗಾಯತರಲ್ಲೇ ದೊಡ್ಡ ದೊಡ್ಡ ಜಮೀನ್ದಾರ್ ಎಷ್ಟಿದ್ದಾರೆ ಅಂದ್ರೆ 10% ಅಷ್ಟೇ ರೀ. ಇನ್ನು ಉಳಿದವರೆಲ್ಲ ಸಣ್ಣ ಅತಿ ಸಣ್ಣ ರೈತರುಗಳು, ಮಧ್ಯಮ ರೈತರುಗಳು, ಅವ್ರು ಯಾರು ಮತದಾನದ ಪಟ್ಟಿನಲ್ಲಿ ಸೇರಿದವರಲ್ಲ. ಇದನ್ನೆಲ್ಲ ಅನಲೈಸ್ ಮಾಡಿ ಬಾಬಾ ಸಾಹೇಬ್ರು, ಇಫ್ ಯು ವಾಂಟ್ ಟು ಇಂಟ್ರೊಡ್ಯೂಸ್ ಟೋಟಲ್ ಡೆಮಾಕ್ರಸಿ ಇನ್ ಇಂಡಿಯಾ, ಫಸ್ಟ್ ಇಂಟ್ರೊಡ್ಯೂಸ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಮೊಟ್ಟ ಮೊದಲು ಇದನ್ನ ಮಾತಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ಕಾರಣಕ್ಕೆ ಇರ್ಬೋದೇನೋ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಾಬಾ ಸಾಹೇಬ್ರನ್ನ ಮಾರ್ಟಿನ್ ಲೂಥರ್ ಕಿಂಗ್ಗೆ ಹೋಲಿಸಿದ್ದಾರೆ. ಈಗ ಅವ್ರು ಬದುಕಿಲ್ಲ, ಅವರ ಆತ್ಮ ಜೊತೆ ಮಾತಾಡಿದ್ರೆ ಇದು ಸತ್ಯ ಅಂತ ಅನ್ಸುತ್ತೆ ಅಲ್ವಾ ಸರ್? 1927ರಲ್ಲಿ ಸೈಮನ್ ಕಮಿಷನ್ ಬಂತು, ಅಲ್ಲೂ ಇದನ್ನೇ ವಾದ ಮಾಡಿದ್ರು. 3 ದುಂಡು ಮೇಜಿನ ಸಭೆಗಳು ಲಂಡನ್ ನಲ್ಲಿ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಖರವಾದಂತ ವಾದವನ್ನ ಕಾಂಗ್ರೆಸ್ನವರು ಒಪ್ಕೊಂಡ್ರು, ಬ್ರಿಟಿಷರು ಒಪ್ಕೊಂಡ್ರು. 1935ರ ಕಾಯ್ದೆನಲ್ಲಿ ವಯಸ್ಕ ಮತದಾನ ಪದ್ಧತಿ ಬಂತು. ಇದರಿಂದ ಆದ ಬದಲಾವಣೆ ಏನು ಅಂತ ನೋಡಿದಾಗ ರೋಮಾಂಚನ ಆಗುತ್ತೆ. ಪ್ರಜಾಪ್ರಭುತ್ವ ಅಂದ್ರೆ ಅಬ್ರಹಾಂ ಲಿಂಕನ್ ಡೆಫಿನಿಷನ್ ಹೇಳೋದಾದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ನಡೆಸಲ್ಪಡುವ ಆಡಳಿತ ವ್ಯವಸ್ಥೆ. ನಿಜ ಇದು. ಅದರ ಸ್ಪಿರಿಟ್ ಆಫ್ ಡೆಮಾಕ್ರಸಿ ಏನು ಅಂತಂದ್ರೆ ಯಾವುದೇ ರಕ್ತಪಾತವಿಲ್ಲದೆ ಪ್ರಜೆಗಳ ಸಾಮಾಜಿಕ ಆರ್ಥಿಕ ಬದುಕಿನಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನ ತರಬಲ್ಲ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ. ಹೌದಾ, ಇದು ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದೆಯಾ ಅಂತ ನೋಡಿದಾಗ 1935ರಲ್ಲಿ ಕಾಯ್ದೆ ಆಗುತ್ತೆ. 1936ಕ್ಕೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ತಾರೆ ಬಾಬಾ ಸಾಹೇಬರು. 1937ರಲ್ಲಿ ಸಾರ್ವತ್ರಿಕ ಚುನಾವಣೆ ಬರುತ್ತೆ, ಬ್ರಿಟಿಷ್ ಭಾರತದ ಸಾರ್ವತ್ರಿಕ ಚುನಾವಣೆ. ಸೊ ಚುನಾವಣೆಗೆ ವೋಟ್ ಕೇಳಕ್ ಹೋಗ್ಬೇಕಲ್ಲ. ವಯಸ್ಕ ಮತದಾನ ಪದ್ಧತಿಯಿಂದಾಗಿ 21 ವರ್ಷ ವಯಸ್ಸಾದ ಎಲ್ಲರಿಗೂ ಮತದಾನದ ಹಕ್ಕು ಸಿಕ್ತು. ಚುನಾವಣೆ ಬಂತು. ಹೊಲಗೇರಿ ಮಾದಿಗೇರಿಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಅಕ್ಕ, ಅಣ್ಣ, ಅಪ್ಪ ಅಂತ ಕೇಳಕ್ ಶುರು ಮಾಡಿದ್ರು. ನೋಡಿ, ಕೈ ಮುಗಿಲೇಬೇಕು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಗೌಡರು, ಪಟೇಲರು, ಶಾಂತಗೌಡರು ಹೊಲೆಯರು ಮಾದಿಗರಿಗೆ ಕೈ ಮುಗಿಯೋದು ನೋಡಿದ್ರ? ನೋಡಿದ್ರೆ ಎಲ್ಲಾದ್ರು ಆ ಕಾಲದಲ್ಲಿ ನಾನು ಹೇಳ್ತಾ ಇರೋದು. ಆದ್ರೆ ವಯಸ್ಕ ಮತದಾನ ಪದ್ಧತಿ ಬಂದು 21 ವರ್ಷ ವಯಸ್ಸಾದವ್ರಿಗೆ ಎಲ್ಲರಿಗೂ ಮತದಾನದ ಹಕ್ಕು ಸಿಕ್ಕಿದೆ ಅಂದ ತಕ್ಷಣ ಕೇರಿಗಳಿಗೆ ಹೋಗಿ ಅಕ್ಕ, ಅಣ್ಣ ನೋಡಿ, ಇದನ್ನ ಬಾಬಾ ಸಾಹೇಬರು ಗ್ರೇಟೆಸ್ಟ್ ರೆವಲ್ಯೂಷನ್ ಅಂತ ಹೇಳ್ತಾರೆ ಇದನ್ನ. ಆಮೇಲೆ ಕ್ಯೂ ನಿಂತ್ಕೋಬೇಕಲ್ಲ, ಪೋಲಿಂಗ್ ಬೂತ್ ಅಲ್ಲಿ ಕ್ಯೂ ನಿಂತ್ಕೋಬೇಕಲ್ಲ. ನಮ್ಮಂತವ್ರು ರಾಜಕಾರಣಿಗಳು ಅಡ್ಡಗೊಳಿಸ್ಕೊಂಡು ಹೋಗಿ ಓಟ್ ಹಾಕ್ಬಿಡ್ತೀವಿ. ಆದ್ರೆ ಸಾಮಾನ್ಯ ಜನ ಕ್ಯೂ ನಿಂತ್ಕೋಬೇಕಲ್ಲ. ಕ್ಯೂ ನಿಂತ್ಕೊಳ್ಳುವಾಗ ನಮ್ಮ ದೇಶದ ವಿಶೇಷ ಏನು ಅಂತಂದ್ರೆ ಪಕ್ಕದಲ್ಲಿ ಅಂಟ್ಕೊಂಡು ಹೋಗೋದು ನಮ್ಮ ವಿಶೇಷ. ನೀವು ಅಮೆರಿಕ ಬೇರೆ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಹೋದ್ರೆ ದೂರ ನಿಂತ್ಕೋತಾರೆ, ಈಗ ಶೇಕ್ ಮಾಡ್ಬೋದು. ಬಟ್ ನಾವು ಹತ್ತತ್ರ ಹೋಗ್ತೀವಿ. ಕ್ಯೂ ನಿಂತ್ಕೋಬೇಕಲ್ಲ, ಒಬ್ಬರನ್ನೊಬ್ರು ಒತ್ತರಿಸ್ಕೊಂಡು ನಿಂತ್ಕೋಬೇಕು. ಮುಟ್ಟಬೇಡ ಅನ್ನೋರು ಮುಟ್ಟಿಸ್ಕೊಳಕ್ ಶುರು ಆಗ್ಬಿಟ್ರು ನೋಡಿ. This is the beauty of democracy and this is the beautiful strategy Baba Saheb Ambedkar adopted. ಸೊಸೈಟಿನ ಅಮಾಲ್ಗಮೇಟ್ ಮಾಡಬೇಕು ಅಂತ ಬಾಬಾ ಸಾಹೇಬರು ಇದೆಲ್ಲ ಮಾಡಿದ್ದು. ಈವನ್ ರಿಸರ್ವೇಶನ್ ಕೂಡ. ತುಂಬಾ ಜನರಿಗೆ ರಿಸರ್ವೇಶನ್ ಏನು ಅಂತಂದ್ರೆ ಏನಪ್ಪ, ನಾವೆಲ್ಲ ಕಾಲೇಜಲ್ಲಿ ಓದುವಾಗ ನಮ್ಮನ್ನ ವಾದಿರಾಜಿ ನೀವೇನ್ ಬಿಡಪ್ಪ ಗವರ್ಮೆಂಟ್ ಬ್ರಾಹ್ಮಣರು ಅನ್ನೋರು, ನನ್ನ ನಿಮ್ಗೆಲ್ಲ ಸಿಗುತ್ತೆ, ನೀವು ಗವರ್ಮೆಂಟ್ ಬ್ರಾಹ್ಮಣರು ಅನ್ನೋರು. ಅದೊಂಥರ ನೆಗೆಟಿವ್ ಎಕ್ಸ್ಪ್ರೆಷನ್. ಗವರ್ಮೆಂಟ್ ಬ್ರಾಹ್ಮಣರು ನೀವು, ನಿಮ್ಗೇನು 35-40%
ತಗೊಂಡ್ರು ಕೆಲಸ ಸಿಗುತ್ತೆ, ಸೀಟ್ ಸಿಗುತ್ತೆ ಅಂತ. ಇವತ್ತು 90% ತಗೊಂಡ್ರು SC/ST ಗಳಿಗೆ ಸೀಟ್ ಸಿಗ್ತಾ ಇಲ್ಲ. ಎಷ್ಟು ವೇಗವಾಗಿ ರೈಸ್ ಆಗ್ಬಿಟ್ಟಿದ್ದೀವಿ ನೋಡಿ. ಈಗ ಆಗ್ಬೇಕು ಅಂತ ರಿಸರ್ವೇಶನ್ ತಂದಿದ್ರಿ, ಒಂದು ಅವಕಾಶ ಕೊಟ್ರೆ ಅವರು ಗರಿ ಬಿಚ್ಕೋತಾರೆ ಅಂತ ಬಾಬಾ ಸಾಹೇಬ್ರಿಗೆ ಗೊತ್ತಿತ್ತು. ಯಾಕೆಂತಂದ್ರೆ ಸಚ್ ಎ ಪವರ್ಫುಲ್ ಡೈನಮಿಕ್ ಗ್ರೂಪ್ ಇದು ಅನ್ಟಚಬಲ್ಸ್. ನಿಮಗೆ ಗೊತ್ತಿಲ್ಲ, ಬೇರೆ ಬೇರೆ ದೇಶದಲ್ಲಿ ದೊಡ್ಡ ಅನಾಹುತ ಆಗಿ ರಕ್ತ ಕ್ರಾಂತಿ ಎಲ್ಲ ನಡೆದೋಗಿದೆ. ನಮ್ಮ ದೇಶದಲ್ಲಿ ಹಂಗಾಗಿಲ್ಲ. ಹತ್ರಕ್ಕೆ ಬರಬೇಡ ಅಂದ್ರೆ ಆಯ್ತು ಬಿಡಪ್ಪ, ದೇವ್ರು ನೋಡ್ಕೊತಾನೆ ಅನ್ನೋರು. ಆಯ್ತು ಬಿಡಿ ಸಮಯ ದೇವ್ರು ನೋಡ್ಕೊತಾನೆ ನಿನ್ನ, ನಿಮ್ಮ ಮಕ್ಕಳ ಕಾಲಕ್ಕೆ ನೀವು ಅನುಭವಿಸ್ತೀರಿ ಹೋಗಿ ಅನ್ನೋರು. ಅನುಭವಿಸ್ತಾ ಇರೋ ಈಗ. ಸೊ ಬಾಬಾ ಸಾಹೇಬ್ರ ದೃಷ್ಟಿಕೋನ ಏನು ಅಂತಂದ್ರೆ, ಈ ರಾಷ್ಟ್ರ ಮತ್ತೊಮ್ಮೆ ಪರಕೀಯರ ಗುಲಾಮಗಿರಿಗೆ ಒಳಪಡಬಾರದು. ಅದು ಆರ್ಥಿಕ ಗುಲಾಮಗಿರಿ ಇರಲಿ, ರಾಜಕೀಯ ಗುಲಾಮಗಿರಿ ಇರಲಿ, ಇದೆರಡಕ್ಕೂ ಒಳಪಡಬಾರದು. ನಾವು ನಮ್ಮ ಸ್ವತಂತ್ರನ ನಮ್ಮ ರಕ್ತ ಕೊಟ್ಟು ಉಳಿಸ್ಕೋಬೇಕು ಅಂತ ಬಾಬಾ ಸಾಹೇಬ್ರು ಹೇಳಿರೋದು. ಯಾವ ಸ್ವತಂತ್ರ ಹೋರಾಟಗಾರರು ಈ ಮಾತಾಡಿಲ್ಲ. ಸುಭಾಷ್ ಚಂದ್ರ ಬೋಸ್ ಬಿಟ್ರೆ ಗಾಂಧಿ, ನೆಹರು ಇವರೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಈ ಬಿಜೆಪಿ ಇದ್ಕೊಂಡೆ ಕಾಂಗ್ರೆಸ್ ಓಟ್ ಹಾಕಿಸ್ತಾರೆ ನೋಡಿ. ಕಾಂಗ್ರೆಸ್ ಇದ್ಕೊಂಡೆ ಬಿಜೆಪಿ ಓಟ್ ಹಾಕಿಸ್ತಾರೆ ನೋಡಿ. ಇವನ್ ನನಗೆ ಇಷ್ಟ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು ಸರಿ, ಆದ್ರೆ ನಮ್ಮ ಕ್ಷೇತ್ರದ MP ಗೆಲ್ಬಾರ್ದು. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಇದು ಕಾಂಗ್ರೆಸ್ನವರಿಗೆ ರಕ್ತಗತ ಆಗ್ಬಿಟ್ಟಿದೆ. ಇದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ದೇಶ ಪವರ್ ಪಾಲಿಟಿಕ್ಸ್ ಅಲ್ಲ. ಈ ಸಮಾಜ ಐಕ್ಯ ಆಗ್ಬೇಕು, ಅದ್ರ ಮೂಲಕ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಒಬ್ರಿಗೊಬ್ರು ಎದುರು ಕೊಟ್ಕೊಂಡು ನಿಂತ್ಕೋಬೇಕು ಅನ್ನೋದು ಅವರ ಉದ್ದೇಶ ಇದೆ. ನೋಡಿ, 37ಕ್ಕೆ ಚುನಾವಣೆ ಆಯಿತು. ಆಮೇಲೆ 1 ವರ್ಷ ನಡೀತು ಅಸೆಂಬ್ಲಿಗಳು ಅಷ್ಟೇ. ಸೆಕೆಂಡ್ ವರ್ಲ್ಡ್ ವಾರ್ ಬಂತು. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಎಲ್ಲರೂ ಎಂಗೇಜ್ ಆಗೋದ್ರು. ಆಮೇಲೆ ಬ್ರಿಟಿಷರು ಗೆದ್ದು ಸೋತರು. ಅವ್ರಿಗೆ ಭಾರತವನ್ನ ನಿರ್ವಹಣೆ ಮಾಡುವಂತ ಶಕ್ತಿ ಇರಲಿಲ್ಲ. ನಿಮ್ಗೆ ಸ್ವತಂತ್ರ ಕೊಡ್ತೀವಿ, ನಿಮ್ ಸಂವಿಧಾನವನ್ನ ನೀವೇ ಬರ್ಕೊಳ್ಳಿಕ್ಕೆ ಅಂತ ಹೇಳಿ ಸಂವಿಧಾನ ರಚನಾ ಸಭೆಗೆ ಚುನಾವಣೆ 1946 ಸಂವಿಧಾನ ರಚನಾ ಸಮಿತಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಎಲೆಕ್ಷನ್. ಅದು ಇಂಡೈರೆಕ್ಟ್ ಎಲೆಕ್ಷನ್. ಪ್ರಾಂತೀಯ ಪ್ರತಿನಿಧಿಗಳು ರಾಜ್ಯಸಭೆಗೆ ಎಲೆಕ್ಟ್ ಮಾಡೋದು. ರಾಜ್ಯಸಭೆ ಅಂದ್ರೆ ಚುನಾವಣಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಎಲೆಕ್ಟ್ ಮಾಡೋದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ದೆ ಭಾಷಣ ಮಾಡಲ್ಲ ಕಾಂಗ್ರೆಸ್ನವರು. ಆದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಎಲೆಕ್ಷನ್ಗೆ ನಿಂತ್ಕೊಂಡಾಗ 46ರಲ್ಲಿ ಬಾಬಾ ಸಾಹೇಬರು ಕಾಂಗ್ರೆಸ್ನವರೆಲ್ಲ ಷಡ್ಯಂತ್ರ ಮಾಡಿ ಸೋಲಿಸ್ಬಿಟ್ರು. ಕೊನೆಗೆ ಬಾಬಾ ಸಾಹೇಬರು ಗೆದ್ದಿದ್ದೆಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಹೋಗಿ ಗೆದ್ದು ಪಾರ್ಲಿಮೆಂಟ್ಗೆ ಬಂದರು. ಭಾರತ ಪಾಕಿಸ್ತಾನ ವಿಭಜನೆ ಆಗುವಾಗ ಬಾಬಾ ಸಾಹೇಬ್ರು ಎಲ್ಲಿ ಗೆದ್ದಿದ್ರು ಆ ಇಡೀ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಬಿಡಿಸ್ಬಿಟ್ರು, ಪೂರ್ವ ಪಾಕಿಸ್ತಾನಕ್ಕೆ. ಇವತ್ತು ಬಾಂಗ್ಲಾದೇಶದಲ್ಲಿದೆ. 2 ಜಿಲ್ಲೆಯ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಪ್ರದೇಶ ಅದು, ಜೈಸೂರ್ ಮತ್ತು ಕುಲ್ನಾ. ಕಂಡೀಷನ್ ಇದ್ದಿದ್ದೇನು, ಪ್ಯಾರಾಮೀಟರ್ಸ್ ಏನು ಡಿವಿಷನ್ಗೆ? ಎಲ್ಲಿ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಇದೆಯೋ ಅದನ್ನ ಭಾರತದಲ್ಲಿ ಉಳಿಸ್ಕೋಬೇಕು, ಎಲ್ಲಿ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಇದೆಯೋ ಅದನ್ನು ಪಾಕಿಸ್ತಾನಕ್ಕೆ ಬಿಡಬೇಕು ಅನ್ನೋದು ಕಂಡೀಷನ್. ಈ 2 ಜಿಲ್ಲೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆದ್ದಿದ್ದಂತ 2 ಜಿಲ್ಲೆಗಳಲ್ಲಿ ಹಿಂದೂಗಳ ಮೆಜಾರಿಟಿ ಇದ್ದಾರೆ, ಅದರಲ್ಲೂ ಶೆಡ್ಯೂಲ್ ಕಾಸ್ಟ್ ಮೆಜಾರಿಟಿ ಇದ್ದಾರೆ. ಈ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಬಿಟ್ರಲ್ಲ ಕಾಂಗ್ರೆಸ್ನವರು. ಯಾಕೆ ಅಂತ ನಿಮಗೆ ಕೇಳಿದ್ರೆ ನಿಮ್ಗೆ ಉತ್ತರ ಸಿಕ್ಕದೇ ಇರ್ಬೋದು. ನನಗೆ ಒಬ್ಬ ದಲಿತ ಆಗಿ ನನಗೆ ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಸೋಲ್ಸಕ್ಕೆ ಅಷ್ಟೇ.
ಸೊ ಪಾಕಿಸ್ತಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಹೋಗ್ಬೇಕು ಬಾಬಾ ಸಾಹೇಬರು, ರಿಸೈನ್ ಮಾಡಿ ಅದೇನ್ ಮಿರಾಕಲ್ ಮಾಡಿದ್ರೋ ಗೊತ್ತಿಲ್ಲ. ಮಾನ್ಯವರು ಕಾಂಶಿರಾಮ್ ಸಾಹೇಬ್ರು ಇದನ್ನ ಗ್ರೇ ಏರಿಯಾ ಅಂತ ಹೇಳ್ತಾರೆ. ಪೂನಾದಲ್ಲಿ ಬಂದು ಡಾಕ್ಟರ್ ಜೈಕರ್ ಅನ್ನೋರು ರಾಜೀನಾಮೆ ಕೊಟ್ಟು ಪೂನಾದ ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಬಾಂಬೆನಲ್ಲಿ ಸೋತವರು ಪಶ್ಚಿಮ ಬಂಗಾಳ ಪಾಕಿಸ್ತಾನಕ್ಕೆ ಬಿಟ್ಟ ಮೇಲೆ ಪೂನಾದ ಸಾಮಾನ್ಯ ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತಂದ್ರೆ ಎಂತಹ ಒತ್ತಡ ಇತ್ತು ಕಾಂಗ್ರೆಸ್ನವ್ರಿಗೆ ಅಂತಕ್ಕಂಥದ್ದು ಇಟ್ಸ್ ಎ ಗ್ರೇ ಏರಿಯಾ. ಇತಿಹಾಸಕಾರರು ಇದನ್ನ ಸಂಶೋಧನೆ ಮಾಡಿ ಅಂತ ನಮ್ಗೆ ಹೇಳೋರು. ಸೊ ಇಷ್ಟೆಲ್ಲ ಕಸರತ್ತು ಮಾಡಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಹೋದ್ರು, ಸಂವಿಧಾನ ಬರೆದು ಕೊಟ್ಟರು. ಸಂವಿಧಾನ ಬರೆದು ಕೊಟ್ಟು 52ಕ್ಕೆ ಚುನಾವಣೆ. ಇದು 18ನೇ ಚುನಾವಣೆ ಈಗ ನಡೀತಾ ಇರೋದು, ಲೋಕಸಭಾ ಚುನಾವಣೆ. ಅದು ಫಸ್ಟ್ ಎಲೆಕ್ಷನ್, 1952 ಫಸ್ಟ್ ಎಲೆಕ್ಷನ್ ಆಫ್ಟರ್ ದಿ ಕಾನ್ಸ್ಟಿಟ್ಯೂಷನ್. ಆ ಫಸ್ಟ್ ಎಲೆಕ್ಷನ್ ಅಲ್ಲಿ ಇವ್ರು ಹೇಳ್ತಾರಲ್ಲ, ನಾವೇ ಡಾಕ್ಟರ್ ಅಂಬೇಡ್ಕರ್ನ ಸಂವಿಧಾನ ರಚನಾ ಸಮಿತಿಗೆ ಕಳಿಸ್ಕೊಟ್ಟವರು, ಅವ್ರಿಗೆ ಡ್ರಾಫ್ಟಿಂಗ್ ಕಮಿಟಿ ಕಳಿಸಿದವರು ನಾವೇ ಅಂತ ಹೇಳ್ಕೊತಾರಲ್ಲ. ಇರ್ಬೋದು ಇಲ್ಲ ಅಂತ ಹೇಳಲ್ಲ. ಅಂತಹ ಮಹಾಪುರುಷನನ್ನ 52 ಚುನಾವಣೆಯಲ್ಲಿ ಸೋಲಿಸಿದ್ದೇಕೆ ಅಂತ ಬಾಬಾ ಸಾಹೇಬ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಕರ್ಕೋಬೇಕಾಗಿತ್ತು. ಯಾಕೆಂದ್ರೆ ನ್ಯೂ ಕಾನ್ಸ್ಟಿಟ್ಯೂಷನ್, ಆ ನ್ಯೂ ಕಾನ್ಸ್ಟಿಟ್ಯೂಷನ್ ಮೇಲೆ ಹೊಸ ಶಾಸನಗಳ ರಚನೆ ಆಗಬೇಕು. ಯಾರು ಇರ್ಬೇಕಲ್ಲಿ? ಬಾಬಾ ಸಾಹೇಬ್ ಇರ್ಬೇಕಾಗಿತ್ತು. ಸೋಲಿಸ್ತು. 54ರ ಒಂದು ಬೈ ಎಲೆಕ್ಷನ್, ಅದರಲ್ಲೂ ಸೋಲಿಸ್ಬಿಟ್ರು. ಯಾಕೆ ಸೋಲಿಸಿದ್ರು? ಅವ್ರು ಸೋತು ಪಾರ್ಲಿಮೆಂಟ್ ಹೋಗದೆ ಇರೋದ್ರ ಪರಿಣಾಮ ಏನಾಗಿದೆ ಅಂದ್ರೆ, ನಿಮ್ಗೆ ಹೇಳ್ತೀನಿ, ಮೊದಲ 6 ಪಂಚವಾರ್ಷಿಕ ಯೋಜನೆಗಳಲ್ಲಿ SC/STಗಳ ಅಭಿವೃದ್ಧಿಗೆ, ಆರ್ಥಿಕ ಅಭಿವೃದ್ಧಿಗೆ ವಿಶೇಷವಾಗಿ ₹1 ಅನುದಾನವನ್ನ ಕೊಟ್ಟಿಲ್ಲ ಕಾಂಗ್ರೆಸ್ನವರು. ₹1 ನೀವು ಸ್ಟಡಿ ಮಾಡಿಬೇಕಾದ್ರೆ. ಡಾಕ್ಟರ್ KR ನಾರಾಯಣ್ ಪ್ಲಾನಿಂಗ್ ಮಿನಿಸ್ಟರ್ ಆಗೋವರೆಗೂ 84-85 ಅಲ್ಲಿವರೆಗೂ SC/STಗಳ ಆರ್ಥಿಕ ಅಭಿವೃದ್ಧಿಗೆ ₹1 ಕೊಟ್ಟಿಲ್ಲ. ಆ ಅವಧಿನಲ್ಲಿ ಒಂದು 5 ವರ್ಷ 10 ವರ್ಷ ಬಾಬಾ ಸಾಹೇಬರು ಬದುಕಿದ್ದು ಪಾರ್ಲಿಮೆಂಟ್ ಅಲ್ಲಿ ಇದ್ದಿದ್ರೆ ಬಿಡ್ತಿದ್ರ? ನೋಡಿ, ದೇಶವನ್ನ ಕಟ್ಟುವಂತಹ, ಒಗ್ಗೂಡಿಸುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಂತಹ ಬಾಬಾ ಸಾಹೇಬ್ರನ್ನ ಹೆಜ್ಜೆ ಹೆಜ್ಜೆಗೆ ನಾವು ಕಾಲೆಳೆದಿದ್ದೀವಿ. ಆದ್ರೆ ಅವರು ಎಂತ ಗ್ರೇಟ್ ಪರ್ಸನಾಲಿಟಿ ಅಂದ್ರೆ, ಬಾಬಾ ಸಾಹೇಬರು ತಪ್ಪಿಸ್ಕೊಂಡು ದೇಶ ಕಟ್ಟೋ ಕೆಲಸನ ಮಾಡಿದ್ದಾರೆ. ಎಂತ ಕೆಲಸ ಮಾಡಿದ್ದಾರೆ. ಕೊನೆಯಲ್ಲಿ ಅವರು ಮಾತಾಡಿದಂತ ಮಾತು, ದೇಶದ ಐಕ್ಯತೆಗೋಸ್ಕರ ನಾವು ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು, ಅಟ್ ಎನಿ ಕಾಸ್ಟ್, ಈವನ್ ಅಟ್ ದ ಕಾಸ್ಟ್ ಆಫ್ ಅವರ್ ಬ್ಲಡ್. ನಾವು ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು. ಹಾಗಾದ್ರೆ ನಮ್ಮ ದೇಶ ಸ್ವತಂತ್ರವಾಗಿ ಇರ್ಲಿಲ್ವಾ? ಈ ದೇಶಕ್ಕೆ ಬರೀ 1 ವರ್ಷದ ಇತಿಹಾಸ ಇದೆಯಾ? ಅಥವಾ ಸುಮತಿ ಭಾರ್ಗವ ಬರೆದಂತ ಮನುಸ್ಮೃತಿವರೆಗೆ ಮಾತ್ರ ನಮ್ಮ ಇತಿಹಾಸ ಇದೆಯಾ? ಅದರಿಂದ ಹಿಂದಕ್ಕಿಲ್ವಾ? ಬುದ್ಧನಿಂದನೇ ನಮ್ಮ ದೇಶದ ಇತಿಹಾಸ ಪ್ರಾರಂಭ ಆಗಿದೆಯಾ? ಅಥವಾ ಸಿಂಧೂ ನದಿ ನಾಗರಿಕತೆಯಿಂದನೇ ನಮ್ಮ ದೇಶ ಪ್ರಾರಂಭ ಆಗಿದೆಯಾ? ಅದರಿಂದ ಹಿಂದಕ್ಕೆ ನಮ್ಮ ದೇಶ ಇಲ್ವಾ ಅಂತಂದ್ರೆ, 15,000 ವರ್ಷಗಳ ಇತಿಹಾಸ ಇದೆ ಇದು ನಮಗೆ. ಈ ನಾನ್ ಹಿಸ್ಟ್ರಿ ಆಫ್ ದಿಸ್ ಕಂಟ್ರಿ. ಸೊ ನಾವು ಸ್ವತಂತ್ರವಾಗಿದ್ವಿ. ನರೇಂದ್ರ ಮೋದಿಜಿಯವರು ಒಂದು ಮಾತು ಹೇಳಿದ್ದಾರೆ, ಇಲ್ಲೋ ರಾಜಸ್ಥಾನದಲ್ಲೂ ಎಲ್ಲೋ ಮಾತಾಡಿದ್ದಾರೆ, ಇಂಡಿಯಾ ಇಸ್ ದ ಮದರ್ ಆಫ್ ಡೆಮಾಕ್ರಸಿ ಅಂತ. ಎಸ್, ಇಂಡಿಯಾ ಇಸ್ ದ ಮದರ್ ಆಫ್ ಡೆಮಾಕ್ರಸಿ. ಹಳ್ಳಿಗಳನ್ನು ಹೋಗಿ ನೋಡಿ ಗೊತ್ತಾಗುತ್ತೆ. ಅಂತ ಡೆಮಾಕ್ರೆಟಿಕ್ ಸಿಸ್ಟಮ್ ನಾವು ಕಳ್ಕೊಂಡ್ವಿ. ಯಾಕೆ ಕಳ್ಕೊಂಡ್ವಿ ಅಂತ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಹೇಳ್ತಾರೆ. ಓದ್ತೀನಿ, ಕೇಳಿಸ್ಕೊಳ್ಳಿ. ನಾನು ಇದನ್ನ ಅಸೆಂಬ್ಲಿನಲ್ಲೂ ಓದ್ದೆ, ನಿಮ್ಗೂ ಓದ್ತೀನಿ, 1000 ಸತಿ ಓದಿದ್ದೀನಿ. ಇದನ್ನ ನೀವು ತಿಳ್ಕೊಳ್ಳಿ. ಅಸೆಂಬ್ಲಿನಲ್ಲಿ ಓದ್ಬಿಟ್ಟು ಹೊರಗಡೆ ಬಂದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನನಗೆ ಬಾಯಿಲಿ ಅಂತ, ಏನ್ ಸರ್ ಅಂತ,
ಏನ್ ಬಿಜೆಪಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದೀಯಾ ಅಂತಂದ್ರೆ ನಾನು ಹೇಳಿದೆ ಇಲ್ವಲ್ಲ ಸರ್, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದನ್ನ ಒಂದು ಅಕ್ಷರನೂ ಬಿಡದೆ ಓದಿದ್ದೀನಿ ಅಷ್ಟೇ, ನನ್ನ ಸ್ವಂತ ಅಭಿಪ್ರಾಯ ಅಲ್ಲ. ಆದ್ರೂ ಇತ್ತೀಚೆಗೆ ನೀನು ಬಿಜೆಪಿ ಪರವಾಗಿದೆ, ಹಾಗಾದ್ರೆ ನಾನು ಬಿಜೆಪಿಗೆ ಸೇರಿರ್ಲಿಲ್ಲ. ಅಂದ್ರೆ ಇವ್ರ ಪರ್ಸೆಪ್ಷನ್ ನೋಡಿ ಹೇಗಿದೆ. ಯಾವ್ದಾದ್ರೂ ಒಂದು ವಿಚಾರ ಯಾವುದೋ ಒಂದು ವರ್ಗಕ್ಕೆ ಟಚ್ ಆಗುತ್ತೆ ಅಂತಂದ್ರೆ ಇವ್ರಿಗೆ ಉರಿ ಶುರು ಹೋಗ್ತದೆ, ಹೊಟ್ಟೆ ಉರಿ. ಇದು ಓದಿದ್ದು ನೋಡಿ, ನಾನು ಓದ್ತೀನಿ. ನಮ್ಮಿಂದನೇ ನಾವು ಸ್ವಾತಂತ್ರ್ಯ ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ನೋಡಿ, ಆನ್ 26 January 1950 India will be an independent country. What would happen to our independence? Will she maintain her independence or will she lose it again? This is the first thought that comes to my mind. It is not that India was never an independent country. The point is that she lost it. She lost the independence she had. Will she lose it a second time? It is this thought which makes me most anxious for the future. What perturbs me greatly is the fact that not only India has once before lost her independence, but she lost it by the infidelity and treachery of some of our own people. Yenadu treachery. In the invasion of Sindh by Muhammad bin Qasim, the military commander of King Dahar accepted bribes from the agents of Muhammad bin Qasim and refused to fight on the side of their king. It was Jai Chand who invited Muhammad Ghori to invade India and fight against Prithviraj and promised him the help of himself and the Solanki kings. When Shivaji was fighting for the liberation of Hindus, the other Maratha noblemen and the Rajput kings were fighting the battle on the side of Mughal emperor. When the British were trying to destroy the Sikh rulers, Gulab Singh, their principal commander, sat silent and did not help to save the Sikh kingdom. In 1857, when large part of India declared war of independence against the British, the Sikhs stood and watched the event as a silent spectator. Will history repeat itself? It is this thought which fills me with anxiety. This anxiety is deepened by the realization of the fact that in addition to our old enemies in the form of castes and creeds, we are going to have many political parties with diverse and opposing political creeds. Will Indians place the country above their creed, or will they place the creed above the country? I do not know, but this much is certain, that if the parties place creed above the country, our independence will be put in jeopardy a second time and probably be lost forever. This eventuality we must all resolutely guard against. We must be determined to defend our independence with the last drop of our blood. ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಮಾತಾಡಿರೋದು. ಸೊ ಬಾಬಾ ಸಾಹೇಬರ ಮೂಕ ನಾಯಕನಿಂದ ಪ್ರಬುದ್ಧ ಭಾರತದವರಿಗೆ ಹೋರಾಟ ಯಾತಕ್ಕೋಸ್ಕರ ಅಂದ್ರೆ ಈ ದೇಶದ ಐಕ್ಯತೆಯನ್ನ ಕಾಪಾಡೋದಕ್ಕೆ. ಅಲ್ಲಿ ಎಲ್ಲೆಲ್ಲಿ ವೀಕ್ ಲಿಂಕ್ಸ್ ಇದೆ ಇನ್ ದ ನೇಮ್ ಆಫ್ ಕಾಸ್ಟ್ ಅಂಡ್ ಕ್ರೀಡ್, ಅದನ್ನ ಸರಿ ಮಾಡೋದಕ್ಕೆ ಹಕ್ಕುಗಳನ್ನ ಕೊಟ್ಟಿದ್ದು ಅಷ್ಟೇ, ಇನ್ಕ್ಲೂಡಿಂಗ್ ರಿಸರ್ವೇಶನ್. ಮೇನ್ ಸ್ಟ್ರೀಮ್ ತರೋದಕ್ಕೆ ಎಲ್ಲರೂ ಮೇನ್ ಸ್ಟ್ರೀಮ್ ಬಂದು ಎಲ್ಲರೂ ಜೊತೆಯಲ್ಲಿ ನಿಂತ್ಕೊಂಡ್ರೆ ನಮ್ಮ ದೇಶನ ಯಾರು ಏನು ಮಾಡಕ್ಕಾಗಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆ. ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ರನ್ನ ನೋಡ್ಬೇಕು ಹೊರತು ಇವರು ದಲಿತ ನಾಯಕ, ದಲಿತ ಸೂರ್ಯ, ದಲಿತ ಸಿಂಹ
ಏನಪ್ಪ ಶ್ರೀನಿವಾಸ್, ಸುಮ್ಮನೆ ಯು ಆರ್ ಗೆಟಿಂಗ್ ಯುವರ್ ಸೆಲ್ಫ್ ಐಸೋಲೇಟೆಡ್. At one point of time, Hindus isolated you as untouchables. And now you are getting yourself isolated. ಬಾಬಾ ಸಾಹೇಬರ ಆಲೋಚನೆಗೆ ತದ್ವಿರುದ್ಧ ಆಗಿದ್ದಿದ್ದು. ಈ ಒಂದು ದೃಷ್ಟಿಕೋನದಲ್ಲಿ ಬಾಬಾ ಸಾಹೇಬ್ರನ್ನ ನಾವು ನೋಡಬೇಕು. ಅವರು ಎಂತ ಸ್ಟ್ರಾಂಗ್ ವರ್ಡ್ಸ್ ಅನ್ನ ಬಳಸಿದ್ದಾರೆ ಕೆಲವು ಸಂದರ್ಭಗಳಲ್ಲಿ. ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗುವಾಗ ಹೈದರಾಬಾದ್ ನಿಜಾಮ ಭಾರತದ ಯೂನಿಯನ್ ಒಳಗಡೆ ಬರದೆ ಗಲಾಟೆ ಮಾಡುವಾಗ ಬಾಬಾ ಸಾಹೇಬರು ಶೆಡ್ಯೂಲ್ ಕಾಸ್ಟ್ ಏನ್ ಹೇಳ್ತಾರೆ ನೋಡಿ, ಕೇಳಿಸ್ಕೊಳ್ಳಿ. ಏನ್ ಹೇಳ್ತಾರೆ ಅಂದ್ರೆ, ಟು ದ ಶೆಡ್ಯೂಲ್ ಕಾಸ್ಟ್ ಆಫ್ ಹೈದರಾಬಾದ್ he said that they should under no circumstances side with the Nizam and the Ittihad ul Muslimin. ಅಲ್ಲ ಅದ್ಯಾರೋ ಎಂಥದ್ದು ಒಬ್ಬ ಬಂದಿದ್ದಾನಲ್ಲ ಈಗ ಓವೈಸಿ, ಅಸಾದುದ್ದೀನ್ ಓವೈಸಿ ಇದಾರಲ್ಲ, ಅವರ ಪ್ರಾಜಿನಿ ಇದು. ಯಾರು? ಹೈದರಾಬಾದ್ ನಿಜಾಮ್. ಶೆಡ್ಯೂಲ್ ಕಾಸ್ಟ್ ಯಾವ ಕಾರಣಕ್ಕೂ ಇವ್ರ ಜೊತೆ ಹೋಗ್ಬಾರ್ದು, ಇವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತ. ವಾಟ್ ಎವರ್ ದ ಟಿರನಿ, ನೋಡು ಶ್ರೀನಿವಾಸ್ ಕೇಳಿಸ್ಕೊಳ್ಳಿ ಇದು. Whatever the tyranny and oppression which the Hindus practice on us, it must not warp our vision and sway us from our duty. The scheduled caste needs freedom, and their whole movement has been one of freedom. And that being so, they cannot support the Nizam who is fighting against the freedom. In a most patriotic tone, he said, Baba Sahib ಹೇಳಿದ್ದು, the scheduled caste are the children of the soil, and India is their motherland as much as it is the motherland of any other group. They must wish and strive for greatness and fight for our independence and maintain our integrity. Union with Hyderabad, he said, with India must be insisted upon because the geographical units of India is indestructible and no state can be allowed to violate it. The Nizam deserves no sympathy in opposing union with India. In doing this, he is acting against his own interest. And what happened to Nizam ultimately? He went to Pakistan. ಎಲ್ಲನೂ ಬಿಟ್ಬಿಟ್ಟು ಆ ಬೆಲ್ಟ್ ಇದೆಯಲ್ಲ ನಿಮ್ಗೆ, ಹೋಗಿ ನೋಡ್ಕೊಂಡ್ ಬನ್ನಿ. ಮೆಜಾರಿಟಿ ಶೆಡ್ಯೂಲ್ ಕಾಸ್ಟ್ ಇರೋ ಬೆಲ್ಟ್ ಎಲ್ಲಿ ದಿಕ್ತಪ್ಪ ಹೋಗ್ತಾರೋ ಅಂತ ಬಾಬಾ ಸಾಹೇಬ್ ಹೇಳಿದ್ದು. ಎಂತ ದೇಶ ಪ್ರೇಮಿ ಇರ್ಬೋದ್ರಿ, ಯೋಚನೆ ಮಾಡಿ. ಆಮೇಲೆ all I am anxious about is to see that, ನೋಡಿ, all I am anxious about to see that no person from scheduled caste brings disgrace upon the community for siding with the one who is enemy of India. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳ ಸೂಕ್ಷ್ಮವಾಗಿ ಕವಿ ಹೃದಯದಲ್ಲಿ ಮಾತಾಡಿರೋ ಮಾತು. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ, ಇಲ್ಲೇ ಕಾಂಟ್ರಡಿಕ್ಟ್ ಆಗೋದು ಅಂಬೇಡ್ಕರ್ ಬಗ್ಗೆ. ಅರ್ಧಂಬರ್ಧ ನಾವು ಹಂಗೆ ಅರ್ಧ ತಿಳ್ಕೊಂಡು ಇನ್ನರ್ಧ ಆಡಕ್ಕೆ ಹೋಗೇ ಇರಲ್ಲ, ಇದೇ ಸತ್ಯ ಅಂತ ಮಾತಾಡ್ತೀವಿ. ಹಂಗೆ ಹಿಂದೂಗಳು ಸಹ ನೋಡಿ, 1935 ಆ ಸಂದರ್ಭದಲ್ಲಿ ಗಾಂಧಿ ಜೊತೆ ಡಿಬೇಟ್ ಆಗ್ತಿತ್ತಲ್ಲ, ಆಗ ಅಂಬೇಡ್ಕರ್ ಹೇಳ್ತಾರೆ, ಗಾಂಧೀಜಿ ಐ ಹ್ಯಾವ್ ನೋ ಮದರ್ ಲ್ಯಾಂಡ್, ಐ ಹ್ಯಾವ್ ನೋ ಹೋಮ್ ಲ್ಯಾಂಡ್. ಗಾಂಧಿ taken aback and cutting him short, you have got a motherland, and from the reports that I have reached me of your work at the round table conference, I know you are a patriot of sterling worth. ಗಾಂಧೀಜಿ ಹೇಳಿದ್ರು, ಅಂತ ದೇಶ ಪ್ರೇಮಿ ನಿನಗೆ ಮದರ್ಲ್ಯಾಂಡ್ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಂತ. ನನಗೆ ಮದರ್ಲ್ಯಾಂಡ್ ಇಲ್ಲ ಅಂತ ಅನ್ನೋದು ಫೀಲಿಂಗ್, ಅದು
ಇಟ್ ಈಸ್ ನಾಟ್ ಎ ಇಂಟೆಲಿಜೆಂಟ್ ಥಾಟ್, ಇಟ್ಸ್ ಎ ಫೀಲಿಂಗ್. ನೀವು ದೇವಸ್ಥಾನಕ್ಕೆ ಬಿಡಲ್ಲ, ಇದೆ ಇವ್ರು ನಮ್ದು ಅಂತ ಹೆಂಗಪ್ಪ ಹೇಳೋದು ಹೇಳಿ? ನೀರು ಕುಡಿಯಕ್ಕೆ ಬಿಡಲ್ಲ ನೀವು, ನಮ್ಮನ್ನ ಮುಟ್ಟಿಸ್ಕೊಳಲ್ಲ. ಏನನ್ಸುತ್ತೆ? ಫೀಲಿಂಗ್ ಏನಾಗುತ್ತೆ ಆಗ? ತಪ್ಪೇರಿಕೆ, ಇವ್ರು ಸವಾಸನೆ ಬೇಡ ಅನ್ಸಲ್ವಾ? ಆ ಥರ ಹೇಳಿದ್ರು. ಆದ್ರೆ ಬಾಬಾ ಸಾಹೇಬರು ಅಲ್ಲಿಂದ ಎಲ್ಲಿಗೆ ರೀಚ್ ಆಗಿದ್ದಾರೆ ಅಂದ್ರೆ, ಐ ಹ್ಯಾವ್ ನೋ ಮದರ್ ಲ್ಯಾಂಡ್ ಅಂತ ಬಾಬಾ ಸಾಹೇಬರು ಕೊನೆಯಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಕೊನೆಯ ಭಾಷಣದಲ್ಲಿ ಹೇಳಿದ್ದು, ಐ ಆಮ್ ಎನ್ ಇಂಡಿಯನ್ ಫಸ್ಟ್ಲಿ ಅಂಡ್ ಲಾಸ್ಟ್ಲಿ. ಅಲ್ಲಿಂದ ಅಲ್ಲಿವರೆಗೆ ತಲುಪಿದ್ದಾರೆ. ಮತ್ತೊಂದು ವಿಶೇಷ ಅಂದ್ರೆ, ಬಾಬಾ ಸಾಹೇಬರು ಬೌದ್ಧ ಧರ್ಮನ ಸ್ವೀಕಾರ ಮಾಡಿದ್ದು ತುಂಬಾ ಜನರಿಗೆ ಅದು ಥ್ರೆಟ್ ಅಂತ, ಹಂಗ್ ಮಾಡಬಾರ್ದಾಗಿತ್ತು ಅಂತ. ಬಟ್ ದಟ್ ಈಸ್ ಇಸ್ ಕನ್ವಿಕ್ಷನ್. ಆ ಕನ್ವಿಕ್ಷನ್ ಅಲ್ಲೂ ದೇಶನ ಹೆಂಗ್ ಕಾಪಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಹೇಳ್ತೀನಿ ನೋಡಿ. ವಾಟ್ ದ ಕಾನ್ಸಿಕ್ವೆನ್ಸಸ್ ಆಫ್ ಕನ್ವರ್ಷನ್ will be to the country as a whole is well worth bearing in mind. ಬಾಬಾ ಸಾಹೇಬರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು, ಇದರ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದನ್ನ ಬಾಬಾ ಸಾಹೇಬರು ಹೇಳ್ತಾರೆ. ಏನು? 17th ವಾಲ್ಯೂಮ್ ಪೇಜ್ ನಂಬರ್ 241 ಕನ್ವರ್ಷನ್ ಟು ಇಸ್ಲಾಂ ಅಂಡ್ ಕ್ರಿಶ್ಚಿಯಾನಿಟಿ ವಿಲ್ denationalize the depressed classes. If they go to Islam, the number of Muslims will be doubled and the danger of Muslim domination also becomes real. If they go to Christianity, their numerical strength of Christians becomes 5 to 6 crore. It will help to strengthen the hold of British in this country. Therefore, I am going to Buddhism, because that is, Buddhism is the religion of this country. ಅನೇಕ ಸಾಧು ಸಂತರು ಸನ್ಯಾಸಿಗಳ ಜೊತೆಗೆ ಬುದ್ಧನ ಬಂದಿದ್ದಾನೆ. ಈ ದೇಶದ ಎಲ್ಲ ಕೋರೆಗಳನ್ನ ರಿಪೇರಿ ಮಾಡ್ಲಿಕ್ಕೆ, ಸರಿ ಮಾಡ್ಲಿಕ್ಕೆ ಬುದ್ಧನ ಬಂದಿದ್ದಾನೆ. ಅವನ ಜೊತೆಗೆ ಇರ್ತೀನಿ ಅಂತ ಹೋದ್ರು. ಸೊ ಪ್ಲೀಸ್ ಟೆಲ್ ಮಿ, ಎಲ್ಲಿ ಬಾಬಾ ಸಾಹೇಬರು ದೇಶಕ್ಕೆ ಅನ್ಯಾಯ ಆಗುವಂತ ಕೆಲಸನ ಮಾಡಿದ್ದಾರೆ? ಇನ್ನು ಎಲ್ರು ಏನೇನು ಅನ್ಯಾಯ ಮಾಡಿದ್ದಾರೆ ಹೇಳ್ಬಿಟ್ಲಾ? ಗಾಂಧಿ ನೆಹರು ಇಂದ ಹಿಡಿದು ರಾಹುಲ್ ಗಾಂಧಿ ಅವರಿಗೆ ಏನೇನ್ ಮಾಡಿದ್ದಾರೆ ಅಂತ ಹೇಳಲ್ಲ ನಾನು. ಇನ್ನೊಂದ್ಸತಿ ಹೇಳ್ತೀನಿ, ಈಗ ಬೇಡ. ಬಾಬಾ ಸಾಹೇಬ್ರ ಜೊತೆಗೆ ಯಾಕೆ ಅವ್ರು ಮಾತಾಡೋದು? ಇನ್ನೊಂದ್ಸರಿ ಹೇಳ್ತೀನಿ ನಾನು. ಸೊ ದಿಸ್ ಈಸ್ ವಾಟ್ ಇಸ್ ಬಾಬಾ ಸಾಹೇಬ್. ನಾವು ಬಾಬಾ ಸಾಹೇಬ್ರನ್ನ ನಾನು ನೋಡೋದು ಶ್ರೇಷ್ಠ ಚಿಂತಕ ಜೊತೆಗೆ ಶ್ರೇಷ್ಠ ರಾಷ್ಟ್ರೀಯವಾದಿ. ಅದರಲ್ಲಿ ನೋ ಕಾಂಪ್ರಮೈಸ್. ಕೋರೆಗಳನ್ನ ರಿಪೇರಿ ಮಾಡ್ಕೊಳ್ಳುವಾಗ್ಲೂ ರಾಷ್ಟ್ರದ ಐಕ್ಯತೆಗೆ ಧಕ್ಕೆ ಬರದೇ ಇದ್ದ ರೀತಿ ನೋಡ್ಕೊಂಡಿದ್ದಾರೆ. ಸೊ ಅಂತ ಮಹಾಪುರುಷನ ಜನ್ಮ ದಿನಾಚರಣೆ ಇವತ್ತು. ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಎಲ್ಲ ಹಿರಿಯರು ಬಂಧುಗಳು ಸೇರಿ ಮಾಡ್ತಾ ಇರೋದು ನನಗೆ ಬಹಳ ವಿಶೇಷ ಅಂತ ಅನಿಸ್ತಾ ಇದೆ. ಇನ್ನೂ ಅರ್ಥ ಮಾಡ್ಕೋಬೇಕಾಗಿದೆ RSS ಬಗ್ಗೆ. ನಮ್ಮ ಉಮಾಪತಿಯವರು ಒಂದು ಪ್ರಶ್ನೆ ಕೇಳಿದೆ ಅವರಿಗೆ, ಸರ್ ಈ RSS ಅಲ್ಲಿ ಡ್ರಾಪ್ ಔಟ್ ಎಷ್ಟು ಅಂತ. ಡ್ರಾಪ್ ಔಟ್ ಎಷ್ಟಿದೆ ಅಂತ ಕೇಳಿದೆ. ಅದೇ ರಜೆ, ಇದು ನಾಟ್ ಇವನ್ 1%. ಡ್ರಾಪ್ ಔಟ್ ಆಗೋದಕ್ಕೆ ಇಲ್ಲಿ ಏನಿಲ್ವಲ್ಲ, ಯಾರನ್ನ ಯಾರು ವಿರೋಧ ಮಾಡಂಗಿಲ್ಲ. ರಾಷ್ಟ್ರ ಕಟ್ಟೋ ಕೆಲಸದಲ್ಲಿ ಎಲ್ಲರೂ ತೊಡಗಿಸ್ಕೊಂಡಿರೋದ್ರಿಂದ ಈ ವಿರೋಧ ಬಂದಾಗ ತಾನೇ ಡ್ರಾಪ್ ಔಟ್ ಆಗೋದು. ಏನ್ ಸಂದೀಪ್, ಬೇಜಾರಾದಾಗ ಬಿಜೆಪಿ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತ ಅನ್ಸುತ್ತೆ ಅಷ್ಟೇ. ಬಟ್ RSS ಅವ್ರಿಗೆ ಅಲ್ವಾ? ಸೊ ನಾಟ್ ಇವನ್ 1% ಡ್ರಾಪ್ ಔಟ್ ಅಂತ ಒಂದು. ಎರಡನೇದು 100 ವರ್ಷ, ಮೈ ಗಾಡ್, 2025ಕ್ಕೆ 100 ವರ್ಷಕ್ಕೆ ತಲುಪ್ತಾ ಇದ್ದೀರಿ ನೀವು. ಒಂದು ಸ್ಪ್ಲಿಟ್ ಆಗಿಲ್ವಲ್ರಿ ನೀವು? ನಾವು 70ರ ದಶಕದಲ್ಲಿ ಸೃಷ್ಟಿಯಾದವರು ದಲಿತ ಚಳವಳಿ 100 ಭಾಗ ಆಗೋಗ್ಬಿಟ್ಟಿದೀವಲ್ಲ. ಈಗ ನನಗೇನ್ ಅನ್ಸುತ್ತೆ ಅಂತಂದ್ರೆ, ದಲಿತ ಚಳವಳಿ 100 ಭಾಗ ಆಗಿದೆಯಲ್ಲ, ನಮ್ಮ ಆಳ ಆಗ್ಲನ ಅಧ್ಯಯನ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ನಿಮ್ಮ ಆಳ ಆಗ್ಲ ತಗೊಂಡು ನಾನೇನ್ ಮಾಡ್ಲಿ?
ನನ್ನ ಹಣ ಆಗಲ್ಲ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಇಷ್ಟು ಮಾತುಗಳನ್ನ ಹೇಳಿ ಈ ಕಾರ್ಯಕ್ರಮದಲ್ಲಿ ನನಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಹಿರಿಯರಿಗೆ, ಬಂಧುಗಳಿಗೆ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.